ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ಜ್ಯೋತಿಷದ ಸಂಬಂಧಿತ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಬಹಳಷ್ಟು ಜನ ನೀವುಗಳು ಮಾಂದಿ ಬಗ್ಗೆ ವಿವರಣೆ ಕೊಡುವಂತೆ ಕೇಳಿದ್ದೀರಿ. ಇವತ್ತು ನಾವು ಮಾಂದಿ ಗ್ರಹದ ಬಗ್ಗೆ ಅಭ್ಯಾಸವನ್ನು ಮಾಡಲಿದ್ದೇವೆ. ಮಾಂದಿ, ಮಂದನ ಮಗನಾದಿ ಮಾಂದಿ ಅಂತ ಹೇಳೋದು. ಮಂದ ಅಂದರೆ ಶನಿಗ್ರಹ, ಶನಿಗ್ರಹದ ಮಗನೇ ಮಾಂದಿ ಅಂತ ಹೇಳಿ. ನೀವು ನವಗ್ರಹದ ಬಗ್ಗೆ ಕಲ್ತಿದ್ದೀರಿ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಹಾಗೆ ಇದೆಲ್ಲ ತಾರಾಗ್ರಹಗಳು. ಹಾಗೆಯೇ ಛಾಯಾಗ್ರಹ ಆದಂತಹ ರಾಹು ಮತ್ತು ಕೇತು, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಇದಲ್ಲದೆ ಮಾಂದಿ ಬಗ್ಗೆ ನಾವು ಇವತ್ತು ಕಲಿಯಲಿದ್ದೇವೆ. ಮಾಂದಿ ಇದೊಂದು ತಮೋ ಗ್ರಹ, ಬಿಂದು ಗ್ರಹ ಅಂತ ಹೇಳೋದು. ಇದು ಈ ಜ್ಯೋತಿಷದಲ್ಲಿ ಹೇಗೆ ಬಳಸಲ್ಪಡ್ತದೆ, ಇದರ ಪ್ರಾಮುಖ್ಯತೆ ಏನು ಎಂಬಿತ್ಯಾದಿಯಾಗಿ ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ. ನೋಡಿ, ಜ್ಯೋತಿಷ ಶಾಸ್ತ್ರದಲ್ಲಿ ಈ ನವಗ್ರಹಗಳಲ್ಲದೆ ಹಲವಾರು ಬಿಂದು ಗ್ರಹಗಳಿದೆ. ಅದು ಯಾವುದು ಅಂತ ಹೇಳಿದರೆ ಅಡಹ, ಪೃಷ್ಟಿ, ಉಷ್ಣಶಕಿ, ಕಾಲ, ಅರ್ಧಪ್ರಹರ, ಏರ್ಕಾಗಳಂ, ಭೂಮ, ಉಪಕೇತು, ಪಾರತಿ, ಹೀಗೆ ಈ ಎಲ್ಲ ತಾರಾಗ್ರಹಗಳು, ಛಾಯಾಗ್ರಹಗಳು ಮತ್ತು ಬಿಂದು ಗ್ರಹಗಳು, ಈಗ ನಾನು ಹೇಳಿದಂತಹ ಬಿಂದು ಗ್ರಹಗಳು, ಇವ ಎಲ್ಲದಕ್ಕಿಂತಲೂ ಅತಿ ಕ್ರೂರಿ ಹಾಗೂ ಪಾಪಿ ಗ್ರಹವೇ ಈ ಮಾಂದಿ ಅಂತ ಹೇಳೋದು. ಜ್ಯೋತಿಷ ಶಾಸ್ತ್ರದಲ್ಲಿ ಮಾಂದಿಯು ಪ್ರೇತ, ಮಾಟ, ಮರಣ ಕಾರಣ, ಅಪಮೃತ್ಯು, ಆರೋಗ್ಯ, ಹಾಗೆಯೇ ಮಾನಸಿಕ ಸ್ಥಿತಿಗಳ ಬಗ್ಗೆ ತಿಳಿಸಿಕೊಡ್ತದೆ. ಮಾಂದಿ ಪ್ರತ್ಯೇಕವಾಗಿ ನಾವು ಮಾಂದಿ ಬಗ್ಗೆ ಹೇಳುವುದಂತಾದರೆ, ಅವ ಒಂದು ಜಾತಕವನ್ನು ತೆಗೆದುಕೊಳ್ಳಿ. ಆ ಜಾತಕದಲ್ಲಿ ಒಂದು ರಾಶಿಯಲ್ಲಿ ಆತ ನಿಂತಲ್ಲಿ ತನ್ನೊಂದಿಗೆ ನಿಂತವರನ್ನು, ತನಗೆ ಮನೆ ಕೊಟ್ಟವ ಅಂದರೆ ನಿಂತ ರಾಶಿಯ ಅಧಿಪತಿಯನ್ನು ತಾನು ಎಲ್ಲಿಗೆ ದೃಷ್ಟಿ ಬೀಳುತ್ತಾನೆ ಅಲ್ಲಿಗೂ, ಮತ್ತು ತಾನು ನಿಂತ ರಾಶಿಯ ನಕ್ಷತ್ರದಲ್ಲಿ, ನಕ್ಷತ್ರ ಹಾಗೆಯೇ ಜನ್ಮಾನುಜನ್ಮ ನಕ್ಷತ್ರ, ಇವುಗಳು ಎಲ್ಲವನ್ನು ಕೂಡ ಎಲ್ಲದೂ ಕೂಡ ದೋಷವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ, ತನ್ನೊಂದಿಗೆ ಇದ್ದವರನ್ನು ತಾನು ಎಲ್ಲಿಗೆ ದೃಷ್ಟಿ ಬೀಳುತ್ತೆ ವೀಕ್ಷಣೆ ಮಾಡುತ್ತೆ, ಅವರನ್ನೆಲ್ಲ ರೀತಿಯ ತೊಂದರೆಗಳನ್ನು ಕೊಡುತ್ತದೆ, ಎಲ್ಲರಿಗೂ ಕೂಡ ದೋಷವನ್ನು ಮಾಡುತ್ತಾನೆ ಅಂತೇಳಿ ಮಾಂದಿ. ಈ ಮಾಂದಿ ಬಗ್ಗೆ ಹೇಳುವುದು ಅಂತಾದರೆ ಉಳಿದ ಗ್ರಹಗಳ ಹಾಗೆ ಅಲ್ಲ. ಇವ ಹಗಲು ಒಂದು ನಿರ್ದಿಷ್ಟ ಸಮಯದಲ್ಲಿ ಉದಯಿಸ್ತಾನೆ, ಹಾಗೆಯೇ ರಾತ್ರಿ ಇನ್ನೊಂದು ರಾಶಿಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಉದಯಿಸ್ತಾನೆ. ಸಾಧಾರಣವಾಗಿ ಗ್ರಹಗಳು, ತಾರಾಗ್ರಹಗಳೆಲ್ಲ ಕ್ಲೋಕ್ ವೈಸ್ ಆಗಿ ಬಲಕ್ಕೆ ತಿರುಗಿದರೆ, ಈ ರಾಹುಕೇತುಗಳು ಎಡಕ್ಕೆ ಆ್ಯಂಟಿ ಕ್ಲೋಕ್ ವೈಸ್ ಅಂದರೆ ವಕ್ರವಾಗಿ ಸಂಚರಿಸ್ತದೆ. ಇದೇನು ಅಂತ ಹೇಳಿದರೆ, ಪ್ರತಿಯೊಂದು ದಿವಸ ಕೂಡ ಬೇರೆ ಬೇರೆ ರಾಶಿಗಳಲ್ಲಿ ಈ ಮಾಂದಿ ಗ್ರಹ ಉದಯಿಸ್ತಾನೆ ಅಂಥೇಳಿ. ಉದಾಹರಣೆಗೆ ಭಾನುವಾರ ದಿವಸ ನೀವು ತಗೊಳ್ಳಿ, ಸೂರ್ಯೋದಯದಿಂದ 26 ಗಳಿಗೆಯಲ್ಲಿ ಉದಯಿಸ್ತಾನೆ ಅಂತ ಇಟ್ಕೊಳ್ಳಿ. ಅವ ರಾತ್ರಿ ಉದಯಿಸುವಂಥದ್ದು. ಈ 5ನೇ ದಿವಸದ ಹಗಲೊತ್ತಿನ ಉದಯದ ಸಮಯವನ್ನು ಭಾನುವಾರ ದಿವಸ ರಾತ್ರಿ ಉದಯಿಸ್ತಾನಂತೆ. ಉದಾಹರಣೆಗೆ ಭಾನುವಾರ 26 ಗಳಿಗೆ ಅಂತ ಹೇಳಿದರೆ, ಅವ 4 ಗಳಿಗೆ ಕಮ್ಮಿಯಾಗಿ ಪ್ರತಿ ದಿವಸ ಉದಯಿಸ್ತಾನೆ. ಹಾಗೆ ಈಗ ಭಾನುವಾರ ದಿವಸ 26 ಗಳಿಗೆ ಅಂತ ಹೇಳಿದರೆ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 5ನೇ ದಿವಸ ಅಂದರೆ ಗುರುವಾರ ದಿವಸ ಹಗಲು ಉದಯಿಸುವಂಥ ಟೈಮಲ್ಲಿ ಭಾನುವಾರ ದಿವಸ ರಾತ್ರಿ ಉದಯಿಸ್ತಾನೆ ಅಂತ ಹೇಳಿ, ಈ ಥರ ಒಂದು ಪ್ರತ್ಯೇಕವಾದ ರೀತಿಯಲ್ಲಿ. ಅದೇ ಥರ ಇವ ಏನು ಮಾಡ್ತಾನೆ ಅಂತ ಹೇಳಿದರೆ, ಮಾಂದಿ, ನಾನು ಈಗಾಗಲೇ ಹೇಳಿದೆ, ಅವ ತನ್ನೊಂದಿಗೆ ಇದ್ದವರನ್ನು, ತನ್ನ ಜೊತೆಗಿದ್ದವರನ್ನು ತಾನು ಎಲ್ಲಿಗೆ ವೀಕ್ಷಣೆ ಮಾಡುತ್ತಾನೆ, ಹಾಗೆ ಹೀಗೆ ಎಲ್ಲ ನಾನು ಹೇಳಿದ್ದೇನೆ. ಆದರೂ ಕೂಡ ಈ ಮಾಂದಿ ಗ್ರಹದ ದೃಷ್ಟಿಯನ್ನು ನಾನೀಗ ಹೇಳಿದ್ದೇನೆ. ಆ ದೃಷ್ಟಿ ಬಗ್ಗೆ ಹೇಳ್ತಾನೆ. ಮಾಂದಿ ಉಳಿದ ಗ್ರಹಗಳ ಹಾಗೆ ಕ್ಲೋಕ್ ವೈಸ್, ಆ್ಯಂಟಿ ಕ್ಲೋಕ್ ವೈಸ್ ಅವ ಪ್ರತ್ಯೇಕತೆ. ಹಾಗೆ ಇವನ ದೃಷ್ಟಿ ಹೇಳುವುದಂತಾದರೆ, ಮಾಂದಿ ಗ್ರಹಕ್ಕೆ ಎಲ್ಲ ಗ್ರಹಗಳಿಗೂ ಕೂಡ 7ನೇ ದೃಷ್ಟಿ ಇರ್ತದೆ, ಮತ್ತು ಕೆಲವೊಂದು ಗ್ರಹಗಳಿಗೆ ವಿಶೇಷ ದೃಷ್ಟಿ ಅಂತೇಳಿ ಇರ್ತದೆ. ಈ ಮಾಂದಿ ಗ್ರಹ ಗುರುಗ್ರಹ, ರಾಹು ಗ್ರಹದ ಹಾಗೆ 7ನೇ ದೃಷ್ಟಿ ಎಲ್ಲ ಗ್ರಹಗಳಿರ್ತದೆ, ಪ್ರತ್ಯೇಕ ದೃಷ್ಟಿ ಅಂತ ಹೇಳಿ ಇರ್ತದೆ, ವಿಶೇಷ ದೃಷ್ಟಿ. ಅದು 5 ಮತ್ತು 9ನೇ ದೃಷ್ಟಿ. ಈ ಗುರುಗ್ರಹಕ್ಕೆ, ರಾಹು ಮತ್ತು ಕೇತು ಗ್ರಹಕ್ಕೆ ವಿಶೇಷ ದೃಷ್ಟಿಯಾಗಿ 5 ಮತ್ತು 9 ಹೇಳಲ್ಪಟ್ಟಿದೆ. ಮಾಂದಿ ಗ್ರಹ ಕೂಡ ವಿಶೇಷ ದೃಷ್ಟಿಯಾಗಿ 5 ಮತ್ತು 9 ಹಲವಾರು ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಇದು
ಕೆಲವೊಬ್ಬರು ಆಚಾರ್ಯರು ಹೇಳ್ತಾರೆ ಮಾಂದಿ ಗ್ರಹಕ್ಕೆ ತಾನು ನಿಂತ ರಾಶಿಯಿಂದ 2ನೇ ರಾಶಿ ಮತ್ತು 12ನೇ ರಾಶಿ ಕೂಡ ದೃಷ್ಟಿ ಇದೆ ಅಂತ ಹೇಳಿ. ಅದೇನೇ ಇರಲಿ, ನಾನು ಅದರ ಬಗ್ಗೆ ಓದಿಲ್ಲ, ಅದರಿಂದಾಗಿ ಅದನ್ನು ಹೇಳ್ತಾ ಇಲ್ಲ. ಇನ್ನೊಂದು ಮಾಂದಿ ಗ್ರಹದ ವಿಷಯನ ಹೇಳುವುದು ಅಂತಾದರೆ, ಹಲವಾರು ದೋಷಗಳನ್ನು ಕೊಡ್ತಿದ್ರು ಕೂಡ ಇವಾಗ ಹಲವಾರು ಶುಭ ಕಾರ್ಯಗಳಿಗೆ ಕೂಡ ಉಪಯೋಗಿಸಲ್ಪಡ್ತಾನೆ. ಅದು ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿರೋದು ಈ ಗೃಹ ಪ್ರವೇಶ ಕೂಡ ಮಾಂದಿ ಅಂದರೆ ಗುಳಿಗ ಕಾಲವನ್ನು ಉಪಯೋಗಿಸ್ತಾರೆ. ಮಾಂದಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ, ನನಗೆ ಅದು ನಿಮಗೆ ಹೇಳೋಕ್ಕೆ ಮರ್ತೋಯ್ತು. ಹೇಗೆ ಅಂತ ಹೇಳಿದರೆ, ಮಾಂದಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ ಗುಳಿಕ, ಕೂಳಿಕ ಹೀಗೆಲ್ಲ ಇದೆ. ಇದು ಗುಳಿಗ ಮತ್ತು ಮಾಂದಿ ಇವು ಎರಡು ಕೂಡ ಒಂದೇ. ಯಾಕೆ ಅಂತ ಹೇಳಿದರೆ, ಒಂದು ಬೇಡ, ಒಂದು ಜ್ಯೋತಿಷ್ಯದಲ್ಲಿ ಒಂದು ಜಾತಕವನ್ನು ತೆಕ್ಕೊಳ್ಳಿ. ಆ ಜಾತಕದಲ್ಲಿ ಎಲ್ಲಿ ಮಾಂದಿಯನ್ನು ಬರೆದಿರ್ತದೆ ಅಲ್ಲೇ ಅದು ಮಾಂದಿ ಇದ್ದ ಜಾಗದಲ್ಲಿ ಮತ್ತು ಗುಳಿಗನನ್ನು ಬರೆಯುವುದಿಲ್ಲ, ಗುಳಿಗ ಇದ್ದಲ್ಲಿ ಮಾಂದಿಯನ್ನು ಬರೆಯುವುದಿಲ್ಲ. ಮತ್ತು ಇವು ಎರಡರದ್ದು ಕೂಡ ಜ್ಯೋತಿಷ ಸಂಬಂಧಿತವಾದಂತಹ ಗಣಿತಶಾಸ್ತ್ರದಲ್ಲಿ ಕ್ಯಾಲ್ಕುಲೇಟ್ ಮಾಡೋದು, ಗಣಿತ ಪ್ರಕಾರವಾಗಿ ಕಂಡುಹಿಡಿಯುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಫಲ ಒಂದೇ ಆಗಿರ್ತದೆ. ಯಾಕಂದರೆ ಗುಳಿಗನನ್ನು ಕಂಡುಹಿಡಿಯುವಂಥದ್ದು ಒಂದು ರೀತಿ ಆದರೂ ಕೂಡ, ಮಾಂದಿಯನ್ನು ಕಂಡುಹಿಡಿಯುವಂಥ ಬೇರೊಂದು ರೀತಿ ಆದರೂ ಕೂಡ ಇದರ ಫಲ ಕೂಡ ಒಂದೇ ಆಗಿರ್ತದೆ. ಯಾಕಂದರೆ ಗುಳಿಗ ಎಲ್ಲಿ ಸಿಗ್ತಾನೆ ಅಲ್ಲೇ ಮಾಂದಿ ಕೂಡ ಸಿಗ್ತಾನೆ ಅಂತೇಳಿ, ಅಂದರೆ ಕಂಡು ಹಿಡಿದಾಗ ಫಲ ಒಂದೇ ಆಗಿರ್ತದೆ ಅಂತ ಹೇಳಿ. ಹೀಗೆ ಈ ಜ್ಯೋತಿಷ ಶಾಸ್ತ್ರದಲ್ಲಿ ನಾನು ಈ ಗುಳಿಗನ ಹಾಗೆ ಮಾಂದಿಯ ಬಗ್ಗೆಯನ್ನು ಸ್ವಲ್ಪ ವಿವರಣೆ ನಿಮಗೆ ಕೊಡ್ತಾ ಇದ್ದೇನೆ. ಇದೆರಡು ಒಂದೇ ಅಂತ ಹೇಳಿ. ಮತ್ತು ದೃಷ್ಟಿ ಬಗ್ಗೆ ನಾನು ಹೇಳಿದ್ದೇನೆ, ಉದಯದ ಬಗ್ಗೆ ಹೇಳಿದ್ದೇನೆ. ಮತ್ತು ಈ ಗುಳಿಗ ಅಥವಾ ಮಾಂದಿ ದೋಷಕ್ಕೆ ಇವರಿಗೆ ಗುರುಗ್ರಹದ ಜೊತೆಗಿದ್ದರೆ ಇವರಿಗೆ ಈ ದೋಷವನ್ನು ಕೊಡುವುದಿಲ್ಲ ಅಂತ ಹೇಳಿ. ಹಾಗೆಯೇ ಗುರುಗ್ರಹದ ದೃಷ್ಟಿಯಲ್ಲಿದ್ದರೆ, ಈಗ ಉದಾಹರಣೆಗೆ ಗುರುಗ್ರಹದ ದೃಷ್ಟಿಯಲ್ಲಿ ಗುಳಿಗನಿದ್ದರೆ ಅದು ಕೂಡ ದೋಷವನ್ನು ಕೊಡುವುದಿಲ್ಲ ಅಂತ ಹೇಳಿ. ಇನ್ನೊಂದು ಧನುರಾಶಿ ಮತ್ತು ಮೀನರಾಶಿಯಲ್ಲಿ ಮಾಂದಿ ಇದ್ದರೆ ಅಥವಾ ಗುಳಿಗನಿದ್ದರೆ ಯಾವುದೇ ದೋಷವನ್ನು ಕೊಡುವುದಿಲ್ಲ ಅಂತ ಹೇಳಿ. ಹೀಗೆ ಗುರು ದೃಷ್ಟಿ ಇದ್ದರೆ, ಮತ್ತೊಂದು ಧನುರಾಶಿ ಮೀನರಾಶಿದು ಹೇಳಿದ್ದೇನೆ. ಹಾಗೆಯೇ ಗುರುವಿನ ದೃಷ್ಟಿ ಹೇಳಿದ್ದೇನೆ. ಗುರುವಿನ ಒಂದಿಗಿದ್ದರೆ ಅದೇ ಗುಳಿಗ ಅಥವಾ ಮಾಂದಿಯ ದೋಷವು ಕೊಡುವುದಿಲ್ಲ ಅಂತೇಳಿ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅಂದರೆ ಆತನ ರಾಶಿಕುಂಡಲಿಯಲ್ಲಿ ಮಾ ಎಂಬ ಅಕ್ಷರದಿಂದ ಮಾಂದಿಯನ್ನು ಬರೆಯಲ್ಪಡುತ್ತದೆ ಅಂತ ಹೇಳಿ. ಹಾಗೆಯೇ ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಪೂರ್ಣ ಫಲಪ್ರಾಪ್ತಿಗೆ ಮಾಂದಿಯೇ ಗುಳಿಗನೇ ಕಾರಣಕರ್ತನಾಗಿರುತ್ತಾನೆ ಅಂತ ಹೇಳಿ. ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಜನನ ಮತ್ತು ಮರಣವನ್ನು ನಿಖರವಾಗಿ ಹೇಳುವುದು ಕೂಡ ಗುಳಿಗೆ ಅಥವಾ ಮಾಂದಿಯ ಸ್ಥಿತಿಗೆ ಅನುಗುಣವಾಗಿರ್ತದೆ. ಈ ಗುಳಿಗ ಸಮಯವನ್ನು ಬಹಳಷ್ಟು ಶುಭ ಕಾರ್ಯಗಳಿಗೆ ಬಳಸ್ತೇವೆ. ಧಾನ್ಯ ಸಂಗ್ರಹ ಮತ್ತು ವ್ಯಾಪಾರ ಆರಂಭ ಮಾಡಲಿಕ್ಕೆ, ಹಾಗೆ ಗೃಹ ಪ್ರವೇಶಕ್ಕೆ, ವೇದಾಭ್ಯಾಸಕ್ಕೆ, ದಾನ ನೀಡಲು ಮತ್ತು ಆಭರಣವನ್ನು ಧಾರಣೆ ಮಾಡಲಿಕ್ಕೆ, ಹೀಗೆ ಹಲವಾರು ಶುಭ ಕಾರ್ಯಗಳಿಗೆ ಈ ಗುಳಿಗ ಸಮಯವನ್ನು ನಾವು ಗುಳಿಗ ಕಾಲವನ್ನು ಉಪಯೋಗಿಸ್ತೇವೆ ಅಂತ ಹೇಳಿ. ಇನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ಗುಳಿಗನ ಮೊದಲಾಗಿ ಕೇರಳದ ಜ್ಯೋತಿಷರು ಜ್ಯೋತಿಷ ಶಾಸ್ತ್ರದಲ್ಲಿ ಬಳಸಿದರು ಅಂತ ಹೇಳಿ. ಕೇರಳದ ಬಹಳಷ್ಟು ಜ್ಯೋತಿಷ ಶಾಸ್ತ್ರ ಗ್ರಂಥಗಳಲ್ಲಿ ಎಲ್ಲ ಗುಳಿಗನ ಬಗ್ಗೆ, ಮಾಂದಿಯ ಬಗ್ಗೆ ಬಹಳಷ್ಟು ವಿವರಣೆಯನ್ನು ನೀಡಲಾಗಿದೆ ಅಂತ ಹೇಳಿ. ನಿಮಗೆ ಗೊತ್ತಿರ್ಬೋದು, ಕೇರಳದ ಉತ್ತರ ಕಾಲಾಮೃತಂ, ಜ್ಯೋತಿಷ್ಯ ವಿಜ್ಞಾನಕೋಶ, ಜ್ಯೋತಿಷ ಅನುಷ್ಠಾನ ಪದ್ಧತಿ, ಇಂಥ ಹಲವಾರು ಗ್ರಂಥಗಳಲ್ಲಿ ಮಾಂದಿ ಗುಳಿಗನ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಈ ಗುಳಿಗ ಅಥವಾ ಮಾಂದಿಯನ್ನು ಕೇರಳದ ಉತ್ತರ ಭಾಗವಾದಂತಹ ಕಣ್ಣೂರು, ಕಾಸರಗೋಡು, ಹಾಗೆ ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಲವಾರು ಕಡೆಗಳಲ್ಲಿ ಎಲ್ಲ ದೈವಾರಾಧನೆ, ಭೂತದ ಆರಾಧನೆ ಮೂಲಕ ಆರಾಧಿಸಲ್ಪಡುತ್ತದೆ. ಇನ್ನು ಗುಳಿಗನನ್ನು ಹಲವಾರು ದೇವಸ್ಥಾನದಲ್ಲಿ ಉಪದೇವರಾಗಿ ಕೂಡ ಆರಾಧಿಸುತ್ತಾರೆ. ಹಾಗೆಯೇ ಇದಕ್ಕೆ ಈ ಗುಳಿಗನಿಗೆ ಅಸುರಕ್ರಿಯೆಯಲ್ಲಿ ಆರಾಧನೆ ಮಾಡುವಂತಹ ಸಂಪ್ರದಾಯ ಕೂಡ ಇದೆ. ಮಾಂದಿ ಜನನದ ಬಗ್ಗೆ ಹಲವಾರು ಕಥೆಗಳೆಲ್ಲ ಇದೆ. ನಿಮಗೆ ಗೊತ್ತಿರ್ಬೋದು, ಪತಿಯಾದಂತಹ ರಾವಣನು ತನ್ನ ಮಗನಾದ ಮೇಘನಾಥ, ಅವನೇ ಇಂದ್ರಜಿತ್ತು, ಅವನ ಜನನದ ಸಮಯದಲ್ಲಿ ಅವನಿಗೆ ಒಳ್ಳೆಯ ಗೃಹಸ್ಥಿತಿ ಆಗಬೇಕು ಅಂತ ಹೇಳಿ ನವಗ್ರಹಗಳನ್ನೆಲ್ಲ ಅದಕ್ಕೆ ಉಚಿತ ಸ್ಥಾನದಲ್ಲಿ ನಿಲ್ಲಿಸ್ತಾನೆ ಅಂತೇಳಿ.
ತನಗೆ ಜನಿಸುವಂತಹ ಮಗ ಎಲ್ಲ ಲೋಕವನ್ನು ಆಳುವಂತಹ ಚಕ್ರವರ್ತಿ ಆಗಬೇಕು ಅಂತೇಳಿ ಅವನ ಆಸೆಯಾಗಿತ್ತು. ಹಾಗೆ ಶನಿಯನ್ನು ತುಲಾ ರಾಶಿಯಲ್ಲಿ ಉಚ್ಚಸ್ಥನಾಗಿ ನಿಲ್ಲಿಸ್ತಾನೆ. ಶನಿಗೆ ಈ ರಾವಣನ ದರ್ಪ ಎಲ್ಲ ಇಷ್ಟ ಆಗದೆ ಏನು ಮಾಡ್ತಾನೆ ಅಂತ ಹೇಳಿದರೆ, ತಾನು ನಿಂತ ರಾಶಿಯಿಂದ ಮುಂದಿನ ರಾಶಿಯಾದ ವೃಶ್ಚಿಕಕ್ಕೆ ತನ್ನ ಕಾಲನ್ನು ಇಡ್ತಾನೆ. ಮತ್ತು ಶನಿಗೆ ಗೊತ್ತಿತ್ತು ರಾವಣನಿಗೆ ಜನಿಸುವಂತಹ ಮಗನು ಅವ ಮೇಷ ರಾಶಿಯಲ್ಲಿ ರವಿ ಉಚ್ಚಸ್ಥನಾಗಿದ್ದಾಗ ಮೇಷ ಲಗ್ನದಲ್ಲಿ ಜನಿಸುವಂಥದ್ದು ಅಂತ ಹೇಳಿ. ಇಲ್ಲಿ ಏನು ಅಂತ ಹೇಳಿದರೆ, ಮೇಷ ಲಗ್ನದಿಂದ ಅಷ್ಟಮ ರಾಶಿ ಆಗ್ತದೆ ವೃಶ್ಚಿಕ. ಅದು ಅಷ್ಟಮ ರಾಶಿ ಎಂಬುದು ಆಯಸ್ಭಾವ. ಆಗ ಈ ಮಗು ಮೇಷ ಲಗ್ನದಲ್ಲಿ ಜನಿಸಿದರೆ ಅಷ್ಟಮ ಭಾವದಲ್ಲಿ ಇವನು ಕಾಲಿಡುವುದರಿಂದ ಅದು ಅಷ್ಟಮ ಸ್ಥಾನಕ್ಕೆ ಭಂಗ ಆಗ್ತದೆ ಅಂತ ಗೊತ್ತಿತ್ತು. ಹಾಗೆ ರಾವಣ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಶನಿಯ ಕಾಲನ್ನು ತುಂಡರಿಸಿದಾಗ ಅಲ್ಲಿ ರಕ್ತ ಬಿದ್ದು ಆ ರಕ್ತದಿಂದ ಮಾಂದಿ ಅಥವಾ ಗುಳಿಗನ ಜನನವಾಯಿತು ಅಂತ ಹೇಳುವುದು. ಅದರಿಂದಾಗಿ ರಾವಣನ ಮಗನಾದಂತಹ ಮೇಘನಾಥ ಅದೇ ಇಂದ್ರಜಿತ್ತಿಗೆ ಅಲ್ಪಾಯಸ ಆಯಿತು. ಅವನ ಯೌವನದಲ್ಲೇ ಮರಣ ಹೊಂದಿದ ಅಂತ ಹೇಳುವಂಥದ್ದು ಒಂದು ಕತೆ. ಒಂದು ಕತೆ ಏನು ಅಂತ ಹೇಳಿದರೆ, ಮಾರ್ಕಂಡೇಯ ಪುರಾಣದಲ್ಲಿ ಬರುವಂಥದ್ದು. ಮಾರ್ಕಂಡೇಯನಿಗೆ 16 ವರ್ಷ ಆಯಸ್ಸು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಮಾರ್ಕಂಡೇಯನ ಮರಣದ ಸಮಯದಲ್ಲಿ, ಅಂದರೆ ಅವನಿಗೆ 16 ವರ್ಷ ತುಂಬಿದಾಗ ಯಮ ಬಂದು ಅವನ ಆತ್ಮವನ್ನು ತೆಗೆದುಕೊಂಡು ಹೋಗ್ತಾನಂತೆ. ಈ ಸಮಯದಲ್ಲಿ ಏನು ಅಂತೇಳಿ, ಪರಮ ಭಕ್ತನಾದ ಮಾರ್ಕಂಡೇಯನ ಭಕ್ತಿಗೆ ಮೆಚ್ಚಿದ ಶಿವ ಯಮನನ್ನು ವಧಿಸ್ತಾನಂತೆ. ಮತ್ತು ಮಾರ್ಕಂಡೇಯನಿಗೆ ದೀರ್ಘಾಯಸ್ಸನ್ನು ಕೂಡ ಕೊಡ್ತಾನೆ ಅಂಥೇಳಿ. ಈ ಯಮನೇ ಇಲ್ಲದ ಸಮಯದಲ್ಲಿ ಭೂಲೋಕದಲ್ಲಿ ಯಾರಿಗೂ ಮರಣ ಇಲ್ಲದಂಥ ಒಂದು ಸನ್ನಿವೇಶ ಆಗ್ತದೆ ಅಂಥೇಳಿ. ಈ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹೋಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ, ಕೈಲಾಸಕ್ಕೆ ಹೋಗಿ, ಹೀಗೆ ಭೂಲೋಕದಲ್ಲಿ ಯಾರಿಗೂ ಮರಣ ಇಲ್ಲದಂಥ ಒಂದು ಸನ್ನಿವೇಶ ಆಗಿದೆ, ಭೂಮಿ ದೇವಿಗೆ ಭಾರ ಆಗಿದೆ ಅಂತೇಳಿ. ಈ ಸಮಯದಲ್ಲಿ ಶಿವ ತನ್ನ ಕಾಲನ್ನು ಕೈಲಾಸದಲ್ಲಿ ಏನೋ ಅದುಪಿದಾಗ ಆ ಕಾಲಿಂದ ರಕ್ತ ಬಂದು ಗುಳಿಗ ಮಾಂದಿಯ ಜನನವಾಯಿತು ಅಂತ ಹೇಳಿ. ಮತ್ತು ಯಮನೇ ಇಲ್ಲದ ಸಮಯದಲ್ಲಿ ಈ ಮಾಂದಿಯೇ ಯಮನ ಕಾರ್ಯವನ್ನು, ಅಂದರೆ ಮರಣವನ್ನು ನೆರವೇರಿಸ್ತಿದ್ದ ಮರಣಕಾರಕನಾದ ಮಾಂದಿ ಅಂತ ಹೇಳುವಂಥದ್ದು ಕತೆ. ಇನ್ನೊಂದು ಕತೆ ಏನು ಅಂತ ಹೇಳಿದರೆ, ನವನಾಗಗಳಲ್ಲಿ ಗುಳಿಗನಾಗನೇ ಈ ಮಾಂದಿ ಅಂತ ಹೇಳುವಂಥದ್ದು. ಇನ್ನೂ ಒಂದು ಕತೆ ಇದೆ. ಅದು ದೇವಾಸುರರ ಯುದ್ಧದ ಸಮಯದಲ್ಲಿ ಬಲಿಷ್ಠವಾದಂಥ ಒಬ್ಬ ರಾಕ್ಷಸ ಬೇಕು ಅಂತ ಹೇಳಿ ಈ ಎಲ್ಲ ರಾಕ್ಷಸರು ಸೇರಿ ಈ ಗುಳಿಗನ ಜನ್ಮಕ್ಕೆ ಕಾರಣರಾದರು ಅಂತ ಹೇಳಿ. ಮಾಂದಿಯ ಜನನದ ಬಗ್ಗೆ ಹಲವಾರು ಕಥೆಗಳೆಲ್ಲ ಇದೆ. ಏನೇ ಇರಲಿ, ನಾವು ಮುಂದೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಲಗ್ನ ಭಾವದಿಂದ 12 ಭಾವದಲ್ಲಿ ಗುಳಿಗನ ಅಥವಾ ಮಾಂದಿಯ ಸ್ಥಿತಿ ಏನು, ಅದು ಏನು ಫಲವನ್ನು ಕೊಡುತ್ತದೆ, ಹಾಗೆಯೇ ಪ್ರಶ್ನಾಚಿಂತನೆಯಲ್ಲಿ ಗುಳಿಗನ ಪಾತ್ರವೇನು, ಅದು ಯಾವ ರೀತಿ ಅದನ್ನು ಗಣಿಸಲ್ಪಡುತ್ತದೆ ಎಂಬಿತ್ಯಾದಿಯಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ಅಭ್ಯಾಸವನ್ನು ಮಾಡುವ. ಈ ಎಪಿಸೋಡ್ ತಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೆ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.